ರಸ್ತೆಗಳನ್ನು ತೆರವುಗೊಳಿಸಿ ಒಂದು ರೀತಿ ಚಿಂತಾಮಣಿಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಂದಲೇ ನಡೆದಿದೆ. ಏಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಅವರು ಏನು ಷಡ್ಯಂತ್ರ ಹೂಡಿ ಅಧಿಕಾರಿಗಳನ್ನು ಬಳಸ್ಕೊಂಡು ಉಚ್ಚ ನ್ಯಾಯಾಲಯದ ತೀರ್ಪೇನಿತ್ತು ಆ ತೀರ್ಪನ್ನು ಮಿಸ್ಇಂಟರ್ಪ್ರಿಟ್ ಮಾಡಿ ಅವರು ತಮ್ಮ ಅಧಿಕಾರದ ಮುಖಾಂತರ ಅವರೇನು ಮಾಡಿದ್ದಾರೆ, ಇವತ್ತು ಅಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ತೆರವು ಮಾಡಿದ್ದಾರೆ. ಇದರ ಜೊತೆಗೆ ಅವ್ರು ಮಾಡಿರೋಂಥದ್ದು ಏನಂದರೆ, ಅಲ್ಲಿ ಪಕ್ಕದಲ್ಲಿರುವಂಥ ಎಲ್ಲ ದಲಿತ ಕಾಲೋನಿಗಳು, ಚಿಂತಾಮಣಿ ತಾಲೂಕಿನಲ್ಲಿರುವಂಥ ನಗರದಲ್ಲಿರುವಂಥ ಎಲ್ಲ ದಲಿತರಿರುವಂಥ ಕಾಲೋನಿಗಳಿಗೆ 144 ಸೆಕ್ಷನ್ನ ವಿಧಿಸಿದ್ದಾರೆ. ಯಾಕೆ ದಲಿತರ ಕಾಲೋನಿಗಳಿಗೆ 144 ಸೆಕ್ಷನ್ ವಿಧಿಸಿದ್ದು ಇವರು ಅಂದರೆ, ಇವರು ಪ್ರೀ ಪ್ಲ್ಯಾಂಡ್ ಆಗಿ ತೆಗೆದು ಮತ್ತೆ ಇವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು MC ಸುಧಾಕರ್ ಅವರು ನೀಟಾಗಿ ಅಲ್ಲಿ 144 ಸೆಕ್ಷನ್ನ ವಿಧಿಸಿ ಅಧಿಕಾರನ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಪೊಲೀಸರನ್ನ ತಮ್ಮ ವಶಕ್ಕೆ ತಗೊಂಡು ಇವರು ಈ ಕೆಲಸ ಮಾಡಿದ್ದಾರೆ. ಯಾವುದೇ ಒಬ್ಬ ಶಾಸಕನಾಗಿರೋರು ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಗೆದ್ದಿರ್ತಾರೆ. ಆದರೆ ಇವತ್ತು ಅವರು ಮಾಡಿರೋದೇನೆಂದರೆ, ಗೆದ್ದು ಯಾರ ಸಂವಿಧಾನದಿಂದ ಗೆದ್ದಿದ್ದಾರೋ ಅದೇ ಮಹಾನ್ ವ್ಯಕ್ತಿಯ ವಿಗ್ರಹವನ್ನು ಕೇಳುತ್ತಾ ಇದ್ದಾರೆ. ಅಂದರೆ ಇವರು ಅಂದರೆ ಸಿದ್ದರಾಮಯ್ಯ ಹೇಳ್ತಾ ಇದಾರಲ್ಲ, ಏನು ಜೈ ಭೀಮ್, ಜೈ ಸಂವಿಧಾನ್, ಜೈ ಪಾಪು ಅಂತ ಹೇಳ್ತಾವ್ರಲ್ಲ, ಇದು ಅವರು ಬರೀ ಬಾಯಿ ಮಾತಿನ ಘೋಷಣೆ ಅಷ್ಟೇ. ಒಳಗೆ ಇರುವಂಥವರೆಲ್ಲ ಕೂಡ ಇಂತಹ ಜಾತಿವಾದಿಗಳೇ ತುಂಬಿಕೊಂಡಿದ್ದಾರೆ. MC ಸುಧಾಕರ್ ಅಂತ ಜಾತಿವಾದಿಗಳೇ ತುಂಬಿಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲಿದೆ ರಾಜ್ಯ ಸರ್ಕಾರಕ್ಕೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅಂತ ತೆಗೆದಿರೋದು ಗೊತ್ತಿಲ್ವಾ? ಇಲ್ಲಿ ಸ್ವತಃ DC ಆದಂಥ ರವೀಂದ್ರ ಅವರು ಹೇಳ್ತಾರೆ, ಸರ್ಕಾರದ ಆದೇಶದ ಮೇರೆಗೆ ನಾವು ತೆಗೆದಿದ್ದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಸರ್ಕಾರದ ಆದೇಶದ ಮೇಲೆ ತೆಗೆದಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಸಿದ್ದರಾಮಯ್ಯ ಸರ್ಕಾರನೇ ನಡೀತಾ ಇದೆ, ಅಂದರೆ ಸಿದ್ದರಾಮಯ್ಯನೇ ತೆಗೆಸಿದ್ದಾರೆ ಅಂತ ಇಲ್ಲಿನ DC ಅವರು ಹೇಳ್ತಾ ಇದ್ದಾರೆ. ಅದ್ರ ಮುಖಾಂತರ MC ಸುಧಾಕರ್ ಇದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವರು ಇಲ್ಲಿನ ಷಡ್ಯಂತ್ರವನ್ನು ಹೂಡೋದಕ್ಕೆ ತುಂಬ ಸ್ಪಷ್ಟವಾಗಿ ಇಲ್ಲಿ ಎಲ್ರಿಗೂ ಇಡೀ ಜನತೆಗೆ ಗೊತ್ತಾಗಿದೆ ಇವ್ರು ಯಾವ ರೀತಿ ಇಲ್ಲಿ ನಡೆಸ್ತಾ ಇರುತ್ತೆ. ಜೊತೆಗೆ ಏನು ನಾವು ಬಂದಕ್ಕೆ ಕರೆ ಮಾಡಿದ ತಕ್ಷಣವೇ ಇವರು ನಾವು ಕರೆ ಮಾಡಿದ ತಕ್ಷಣದಿಂದನೇ ನಮ್ಮನ್ನ ಹಲವಾರು ರೀತಿಯಲ್ಲಿ ಹಿಂಸಿಸಿದ್ದಾರೆ. ಯಾಕಂದರೆ ನಮ್ಮ ಒಬ್ಬೊಬ್ಬರಿಂದ ಒಂದು 5 ಜನನ ಬಿಟ್ಟು ಕಾಲೋನಿಗಳಲ್ಲಿ ಕಾದು ಗುಂಪು ಸೇರ್ದಿರ ಯಾವುದೇ ಕಾರಣಕ್ಕೂ ಇವರು ಬಂದು ಯಶಸ್ವಿ ಆಗಬಾರ್ದು. ಇವ್ರು ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ, ಪೊಲೀಸ್ ರೀತಿ ಕೆಲಸ ಮಾಡಿಲ್ಲ, ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ. ಇದು ನೀಟಾಗಿ ಹೇಳ್ತಾ ಇದ್ದೀನಿ, MC ಸುಧಾಕರ್ ಅವರ ಜವಾನರ ಥರ ಕೆಲಸ ಮಾಡಿದ್ದಾರೆ. MC ಸುಧಾಕರ್ ಅವರ ಜವಾನರ ಥರ ಕೆಲಸ ಮಾಡಿ ಏನು ಮಾಡಿದ್ದಾರೆ, ಬಂದನ್ನ ಯಶಸ್ವಿ ಮಾಡಬಾರ್ದು ಅಂತ ಮಾಡಿದ್ದಾರೆ. ಆದರೆ ಚಿಂತಾಮಣಿ ಜನತೆಗೆ ಗೊತ್ತಿದೆ, ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದಾರೆ. ಅವರು ಸ್ವಇಚ್ಛೆಯಿಂದ ಅವರೆಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲಿಸಿ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿದೆ. ಆದರೆ ಚಿಂತಾಮಣಿಯಲ್ಲಿಂದ ಗೆದ್ದಿರುವಂಥ ಶಾಸಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾವು ಪರಮೇಶ್ವರ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಮತ್ತು HC ಮಹದೇವಪ್ಪ ಅವ್ರಿಗೆ ಇವರೆಲ್ಲ ನೀವು ದೊಡ್ಡ ನಾಯಕರು ಇವಾಗ ರಾಜ್ಯಾದ್ಯಂತ, ಇವ್ರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ಬ ಈ ಥರ ಇದ್ದಾರೆ. ಎಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆಗೆದಿದ್ರು ಅಲ್ಲೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಮರುಸ್ಥಾಪನೆ ಮಾಡಬೇಕು. ಮಾಡಲಿಲ್ಲ ಅಂದರೆ ನೀವು ಅಂಬೇಡ್ಕರ್ ವಿರೋಧಿಗಳು. ನೀವು ಮೇಲೆ ಮಾತ್ರ ಅಷ್ಟೇ ನಾವು ದಲಿತ ಪರ, ಅಂಬೇಡ್ಕರ್ ಪರ, ನಾವು ಸಮಾನತೆ ಪರ ಅಂತ ಕಳ್ಳರು ಮಾತುಗಳನ್ನ ಹೇಳಬೇಡಿ. ನೀವೆಲ್ಲರೂ ಕೂಡ ಅಷ್ಟೇ, ನೀವು ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದಾದ್ಯಂತ ನಾವು ಪ್ರಚಾರ ಮಾಡೇ ಮಾಡ್ತೀವಿ. ಸ್ವಯ ಪ್ರತಿಷ್ಠೆಗಳಿಗೋಸ್ಕರ MC ಸುಧಾಕರ್ ಅವರ ಅಣ್ಣ MC ಬಾಲಾಜಿ ರೆಡ್ಡಿ ಅವರು ಈ ವಾತಾವರಣ ಕೆಡಿಸ್ತಾ ಇದ್ದಾರೆ. ಅವರು ಆಡಳಿತಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅವ್ರ ಅಧಿಕಾರ ಚಲಾಯಿಸ್ತಾ ಇದ್ರೆ, ಅವ್ರ ಹಿಂದೆ ಇದ್ದುಕೊಂಡು ಅವರ ಶಾಡೋ ಥರ ಇವರು ಇಲ್ಲಿ ಅಧಿಕಾರ ಚಲಾಯಿಸಿ ಚಿಂತಾಮಣಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ನಮಗೆ 2023ರಲ್ಲಿ ಅವರು ಚುನಾಯಿತರಾದಾಗಲಿಂದ 2 ದಲಿತರನ್ನ ಸಾವಾಗಿದೆ. 4 ಮೊನ್ನೆ ಇತ್ತೀಚೆಗೆ ಬಟ್ಲಹಳ್ಳಿಯಲ್ಲಿ 3 ಜನ ದಲಿತರನ್ನ ಸಾವಾಗಿದೆ. ಒಬ್ಬ ಚುನಾಯಿತ ನಗರಸಭಾ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅವರು ಬಂದಾಗಲಿಂದ ಅವರು 2004ರಿಂದ 2013 ತನಕ ಅವ್ರು ಏನು MC ಸುಧಾಕರ್ ಚುನಾಯಿತರಾಗಿದ್ದಾರೆ, ಅವರ ಕಾಲಿನ ಅವ್ರ ಆಡಳಿತ ಅವಧಿಯಲ್ಲಿ ತಾವೆಲ್ಲ ಗಮನಿಸಿದ್ರೆ ಸಿಕ್ಕಾಪಟ್ಟೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು ಸಮಸ್ಯೆಗಳನ್ನ ಸೃಷ್ಟಿಸೋದೆ. ಜಾತೀಯವಾದಿ ಆತ, ಅಂಬೇಡ್ಕರ್ ವಿರೋಧವಾದಿ ಅಂತ ನಾನು ಕಂಠಘೋಷವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.